ನಿಮಗೆ ಕಾಣ್ತಾ ಇರ್ಬೋದು ಕೇವಲ 30 ಸೆಕೆಂಡಲ್ಲಿ ಟೈಟಲ್ ಸಾಂಗನ್ನು ನಿಮ್ಮ ಪೋಸ್ಟ್ಗೆ ಆ್ಯಡ್ ಮಾಡ್ಬೋದು. ಸೊ ಅದು ಹೇಗೆ ಅಂತೀರಾ? ಸೊ ಜಸ್ಟ್ ಫ್ಯೂಚರ್ ಕೊಟ್ಟಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಜಸ್ಟ್ ನಿಮ್ಮ ಪೋಸ್ಟ್ಗೆ ಸಾಂಗ್ ಆ್ಯಡ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಟೈಟಲ್ಸ್ ಮತ್ತು ಸಾಂಗು ಕೂಡ ಆ್ಯಡ್ ಆಗುತ್ತೆ. ಜಸ್ಟ್ ಅದನ್ನು ಹೇಗೆ ಎಡಿಟ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಮೊಂದು ಇನ್ಸ್ಟಾಗ್ರಾಮ್ ಮೇಲೆ ಕ್ಲಿಕ್ ಮಾಡಿ. ಇನ್ಸ್ಟಾಗ್ರಾಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಪ್ಲಸ್ ಮಾರ್ಕ್ ಇದೆಯಲ್ಲ, ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ನಿಮ್ಮ ಒಂದು ಪೋಸ್ಟ್ ಆ್ಯಂಡ್ ರೀಲ್ಸ್ಗೆ ಡಿಸ್ಪ್ಲೇ ಆಗುತ್ತೆ. ನಿಮ್ಮ ಒಂದು ಪೋಸ್ಟ್ ಆ್ಯಂಡ್ ರೀಲ್ಸ್ ಡಿಸ್ಪ್ಲೇ ಆಗುತ್ತಾ, ಇಲ್ಲಿ ನಿಮ್ಮ ಒಂದು ಪೋಸ್ಟನ್ನು ಸೆಲೆಕ್ಟ್ ಮಾಡಿ. ಪೋಸ್ಟ್ ಅಂದರೆ ನಿಮ್ಮ ಒಂದು ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಇಮೇಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಯಾವ ಸಾಂಗ್ ಬೇಕೋ ಅದನ್ನ ಆ್ಯಡ್ ಮಾಡ್ಕೋಬೋದು. ಅದು ಹೇಗೆ ಅಂತಂದರೆ ಇಲ್ಲಿ ಸಾಂಗ್ ಚಿಹ್ನೆ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆ ಸಾಂಗ್ ಚಿಹ್ನೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಇಲ್ಲಿ ಸರ್ಚ್ ಮ್ಯೂಸಿಕ್ ಅಂತ ಇದೆಯಲ್ಲ, ಅಲ್ಲಿ ನಿಮ್ಮ ಒಂದು ಇಷ್ಟವಾದ ಸಾಂಗನ್ನು ಇಲ್ಲಿ ಸರ್ಚ್ ಮಾಡಿ. ಸರ್ಚ್ ಮಾಡಿದ ತಕ್ಷಣ ನಿಮ್ಮ ಒಂದು ಸಾಂಗ್ ಮೇಲೆ ಕ್ಲಿಕ್ ಮಾಡಿ. ಗೊತ್ತಾಯ್ತಲ್ಲ? ಈ ರೀತಿ ನಿಮ್ಮ ಒಂದು ಇಷ್ಟವಾದ ಸಾಂಗನ್ನು ಸೆಲೆಕ್ಟ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಟೈಟಲ್ ಹ್ಯಾಡ್ ಆಗ್ತಾ ಹೋಗುತ್ತೆ. ನೀವು ಇದನ್ನ ಅಡ್ಜಸ್ಟ್ ಕೂಡ ಮಾಡ್ಬೋದು. ಟೈಟಲ್ ನಮ್ಗೆ ಯಾವುದೋ ಒಂದು ಲಿರಿಕ್ ಇಷ್ಟ ಆಗಿರುತ್ತೆ, ಆ ಲಿರಿಕ್ ಸ್ಪೆಸಿಫಿಕ್ ಆಗಿ ಸೆಲೆಕ್ಟ್ ಕೂಡ ಮಾಡ್ಬೋದು. ಅದು ಹೇಗೆ ಅಂತೀರಾ? ಇಲ್ಲಿ ಡನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಯಾವ ಕಡೆ ಬೇಕೋ ಆ ಕಡೆ ಈ ಸ್ಲೈಡ್ ಮಾಡ್ಕೊಳ್ಳಿ. ಸ್ಲೈಡ್ ಮಾಡ್ಕೊಂಡು ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಾಣ್ತಾ ಇರ್ಬೋದು ಲಿರಿಕ್, ಈ ಕಡೆ ಸ್ಲೈಡ್ ಮಾಡ್ತಾ ಹೋಗಿ. ಸ್ಲೈಡ್ ಮಾಡ್ತಾ ಹೋದ ತಕ್ಷಣ ಅಲ್ಲಿ ಕಾಣ್ತಾ ಇರ್ಬೋದು ಆ ಒಂದು ಸಾಂಗಲ್ಲಿ ಯಾವ್ಯಾವ ಲಿರಿಕ್ ಬರುತ್ತೋ ಎಲ್ಲ ಲಿರಿಕ್ಸ್ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ನೀವು ಯಾವುದು ಸ್ಪೆಸಿಫಿಕ್ ಆಗಿ ಬೇಕೋ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಕಾಣ್ತಾ ಇರ್ಬೋದು ಮತ್ತೆ ಮತ್ತೆ ನೆನಪುಗಳು ತಿರುಗಿ ಬರೋದೆ ಅಂತ ಅಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ಈಗ ಜಸ್ಟ್ ಅದ್ರ ಮೇಲೆ ಡನ್ ಕೊಡಿ. ಡನ್ ಕೊಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು. ಈಗ ಪ್ಲೇ ಮಾಡ್ತೀನಿ ನೋಡಿ. ಸೊ ಈ ರೀತಿ ಟೈಟಲ್ ಸಾಂಗನ್ನು ಆ್ಯಡ್ ಮಾಡಿಬಿಟ್ಟು ಜಸ್ಟ್ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕಂಪ್ಲೀಟಾಗಿ ಶೇರ್ ಕೂಡ ಮಾಡ್ಬೋದು. ಇದನ್ನು ಡೌನ್ಲೋಡ್ ಮಾಡೋದು ಹೇಗೆ ಅಂತಂದರೆ ಜಸ್ಟ್ ಮೇಲ್ಗಡೆ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕಂಪ್ಲೀಟಾಗಿ ನಿಮ್ಮ ಒಂದು ಎಡಿಟ್ ಮಾಡಿರುವಂಥ ಟೈಟಲ್ ಸಾಂಗ್ ಕಂಪ್ಲೀಟಾಗಿ ಸೇವ್ ಆಗುತ್ತೆ ವಿತ್ ಪೋಸ್ಟ್. ಇಲ್ಲಿ ಸೇವ್ ಕೊಡಿ. ಸೇವ್ ಟು ಕ್ಯಾಮ್ರಾ ರೋಲ್ ಅಂತ ಅದು ಸೇವ್ ಆಗುತ್ತೆ. ಮತ್ತೆ ಸೇವ್ ಕೊಡಿ, ಮತ್ತೆ ಸೇವ್ ಆಗುತ್ತೆ. ಜಸ್ಟ್ ನಿಮ್ಮ ಗ್ಯಾಲರಿಗೆ ಹೋಗಿ ಆ ಒಂದು ವಿಡಿಯೋ ಈಗ ಸೇವ್ ಆಗಿರುತ್ತೆ ನೋಡಿ, ಕಾಣ್ತಾ ಇರ್ಬೋದು. ಸೊ ಟೈಟಲ್ ಸಾಂಗ್ ವಿತ್ ಲಿರಿಕ್ ಸೇವ್ ಆಗಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.